ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಗೌಡ. ಇಷ್ಟು ದಿನ ಗಂಗಾ ಆಗಿದೆ, ಈಗ ಹರ್ಷಿತಾ ಗೌಡ. ಎಸ್, ಲೈವ್ ಬರೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಪ್ರೀತಿ ಸಪೋರ್ಟ್ಗೆ. ತುಂಬ ಕಮೆಂಟ್ಸ್ ಬರ್ತಾ ಇದೆ 3-4 ಡೇಸಿಂದ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಜನಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದೀನಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ನನ್ನನ್ನು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಲೈವ್ ಬಂದು ನಿಮ್ಮೆಲ್ಲರ ಪ್ರಶ್ನೆಗೆ ಒಂದು ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು ಲೈವಿಗೆ ಬಂದಿದ್ದೀನಿ. ಬರೋದು ಬೇಡ, ಎಲ್ಲೂ ಏನೋ ಅಪ್ಡೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಪ್ರೀತಿ ಕೊಟ್ಟಾಗ ಎಸ್, ನಿಮ್ಮ ಪ್ರೀತಿಯಿಂದ ಕೇಳ್ತಿರುವಂತಹ ಪ್ರಶ್ನೆಗೆ ಎಲ್ಲಿ ಹೋದೆ ನಾನು ಅನ್ನೋ ಒಂದು ಪ್ರಶ್ನೆಗೆ ಎಸ್ ಉತ್ತರ ಕೊಡೋಣ ಅಂತ. ತುಂಬ ಅನ್ನಪೂರ್ಣ, ನೀವಿನ್ನೂ ಅದು ಮಾಡಬೇಕಿತ್ತು. ತುಂಬ ಖುಷಿ, ಚೆನ್ನಾಗಿ ಮಾಡ್ತಾಯಿದ್ರಿ. ಇನ್ನು ಮುಂದೆ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ ಸೀರಿಯಲ್ ಬಿಟ್ರಿ ಮ್ಯಾಮ್? ಎಸ್, ಅದಕ್ಕೆ ಒಂದು ಉತ್ತರ ಕೊಡೋಣ ಅಂತಲೇ ಬಂದಿದ್ದೀನಿ. ಕೆಲವೊಂದು ಉತ್ತರ ಕೊಡೋಕ್ಕೂ ಮುಂಚೆ ಕೆಲವೊಂದು ಪೋಸ್ಟಲ್ಲಿ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು. ಅದು ಒಂದೇ ನೆಗೆಟಿವ್ ಕಮೆಂಟ್ ನನ್ನ 3-4 ಡೇಸಲ್ಲಿ ನಾನು ನೋಡಿದ್ದು. ಏನು ಜಗಳ ಮಾಡ್ತಾಯಿದ್ರು, ಸೆಟ್ಟಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಆಚೆ. ನಾನು ನನಗೆ ಪ್ರೀತಿ ತೋರಿಸೋರಿಗೆ ಹೇಳ್ತಾ ಇರೋದಲ್ಲ, ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಅವರಿಗೆ ಹೇಳ್ತಾ ಇರೋದು. ದಯವಿಟ್ಟು ವಿಷಯ ಏನು ಅಂತ ಗೊತ್ತಿಲ್ಲದೇ ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ಬಿಕಾಸ್ ಸೆಟ್ಟಲ್ಲಿ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದೋಳು. ನನ್ನ ಸೀನ್ ಇಲ್ಲ ಅಂದರೆ ನಾನು ಯಾರ ಜೊತೆ ಸೇರ್ತಿದ್ದೋಳಲ್ಲ. ಅಕಸ್ಮಾತ್ ಹಾಗೇನಾದ್ರು ನಾನು ಮಾತಾಡ್ತಾ ಕೂತಿದ್ದೆ ಅಂದರೆ ಅದು ನನ್ನ ರೀಲ್ಸಲ್ಲಿ ನೋಡಿರ್ತೀರಾ, ಯಾವ ಆರ್ಟಿಸ್ಟ್ಗಳ ಜೊತೆ ಮಿಂಗಲ್ ಆಗಿ ನಾನು ರೀಲ್ಸ್ ಮಾಡ್ತಿದ್ದೆ ಅಂತ. ಅವ್ರ ಜೊತೆ ಮಾತಾಡ್ತಿದ್ದೆ, ಇಲ್ಲಾಂದರೆ ಒಬ್ಬಳೇ ಸಪ್ರೇಟ್ ಕೂರ್ತಿದ್ದೆ. ಯಾಕೆಂದರೆ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದೋಳು. ನಾನು ಸುಮ್ಮನೆ ಏನೋ ಗೊತ್ತಿಲ್ಲದೆ ಸೆಟ್ಟಲ್ಲಿ ಕ್ಯಾರೆಕ್ಟರ್ ಮೆನ್ಷನ್ ಮಾಡೋದು ಬೇಡ, ಅವ್ರ ಜೊತೆ ಜಗಳ ಆಡ್ತಾ ಇದ್ಲು, ಇವ್ರ ಜೊತೆ ಜಗಳ ಆಡ್ತಾ ಇದ್ಲು ಅಂತ. ಸಪೋಸ್ ಆ ಥರ ಏನಾದರೂ ಜಗಳ ಆಡಿದ್ರೆ ಅದು ಟೀಮಿಗೆ ಗೊತ್ತಿರುತ್ತೆ, ಯಾರ್ದು ಸರಿ ತಪ್ಪು ಅನ್ನೋ ಗೊತ್ತಿರುತ್ತೆ. ದಯವಿಟ್ಟು ವಿಷಯ ಗೊತ್ತಿಲ್ಲದೆ ಹಾಯ್ ಮಿಸ್ ಯು ಗಂಗಕ್ಕ, ತುಂಬ ಬೇಜಾರಾಯಿತು. ನಾನು ಏನು ಹೇಳಿ ಇದಕ್ಕೆ. ಅದೇ ವಿಷಯ ಗೊತ್ತಿದೆ, ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ನನಗೂ ಹರ್ಟ್ ಆಗುತ್ತೆ. ಯಾಕೆಂದರೆ ಆ ಪಾತ್ರಕ್ಕೆ ನಾನು ತೊಡಗಿಸ್ಕೊಂಡಿದ್ದೀನಿ. ಆ ಪಾತ್ರಕ್ಕೆ ಯಾಕೆಂದರೆ ಸುಮಾರು ಸಲ ನಾನು ಆರ್ಟಿಸ್ಟ್ಗಳ ಹತ್ರನೂ ಹೇಳ್ತಾ ಇದ್ದೆ, ಹೇರ್ ಸ್ಟೈಲ್ ಹತ್ರನೂ ಹೇಳ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಹರ್ಷಿತಾಗಿ ವಾಕ್ ಮಾಡೋ ಸ್ಟೈಲೇ ಬೇರೆ ಇರುತ್ತೆ, ಓಡೋ ಸ್ಟೈಲೇ ಬೇರೆ ಇರುತ್ತೆ. ಬಟ್ ಲಕ್ಷ್ಮೀ ಬಾರಮ್ಮ ಅಂತ ಸೆಟ್ಟಿಗೆ ಬಂದಾಗ ನನಗೆ ಗೊತ್ತಿಲ್ಲ, ನನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ, ನನ್ನ ಓಡಾಡೋ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು ಚೇಂಜ್ ಆಗುತ್ತೆ. ಅಷ್ಟು ನಾನು ಸ್ಪಾಟಿಗೆ ಹೋದ್ಕೊಂಡು ನನ್ನ ಗಂಗಾಗಿ ನಾನೇ ನನ್ನ ಪಾತ್ರನ ಅಷ್ಟು ಹಚ್ಕೊಂಡು ಅಷ್ಟು ಜೀವಿಸ್ತಿದ್ದೆ ಆ ಪಾತ್ರನ. ಸೊ ಸುಮ್ಮನೆ ಗೊತ್ತಿದೆ, ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ ಹಾಕಬೇಡಿ. ಸುಮ್ಮನೆ ಜಗಳ ಮಾಡ್ಕೊಂಡು ಅದು ಅಂತಲ್ಲ. ಯಾಕೆಂದರೆ ಅದು ರೀಸನ್ ಅದೇ ಆಗಿದ್ರೆ ಓಕೆ, ನಾನು ಒಪ್ಕೋತಾ ಇದ್ದೆ, ಹೌದು ನಾನು ಜಗಳ ಮಾಡ್ತಾ ಇದ್ದೆ ಎಲ್ಲರ ಜೊತೆ ಅಂತ. ಸೊ ನನ್ನ ಅಲ್ದಿರೋ ಕ್ಯಾರೆಕ್ಟರ್ನ ನೀವು ಸೃಷ್ಟಿ ಮಾಡೋಕೆ ಹೋಗಬೇಡಿ. ಆ ಥರ ಏನಾದರೂ ನೀವು ಬೇಕಾದ್ರೆ ಸ್ಕ್ರಿಪ್ಟ್ ಮಾಡ್ಕೊಂಡು ಶೂಟ್ ಮಾಡ್ಕೊಳ್ಳಿ. ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ. ವಿಷಯ ಯಾಕೆ ಆಚೆ ಬಂದೆ ಇದನ್ನ ಹೇಳ್ಬೋದು ಹೇಳ್ಬಾರ್ದು ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ತಪ್ಪಾಗುತ್ತಾ ಗೊತ್ತಿಲ್ಲ, ಹೇಳಿಲ್ಲ ಆದರೆ ನಿಮ್ಮೆಲ್ರಿಗೂ ಉತ್ತರ ಕೊಟ್ಟಂಗೆ ಆಗಲ್ಲ. ಹೌದು ಎಂತ ಓ ಗಾಡ್, ಹೇಳೋದಾ ಬೇಡವಾ ನಂಗೆ ಗೊತ್ತಾಗ್ತಾ ಇಲ್ಲ. ನಮಸ್ತೆ ತಂಗಿ ಅರ್ಷಿತಾ. ನಮಸ್ತೆ ಬ್ರೋ. ನಮಸ್ತೆ ಅಣ್ಣ. ಮಿಸ್ ಯು ಮೇಡಮ್, ಯುವರ್ ಗುಡ್ ಆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹಾಯ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ. ಓಕೆ, ನಾ ಇವತ್ತು ಲೈವ್ ಬಂದಿದ್ದು ಉದ್ದೇಶ ಅದೇ, ಕಲರ್ಸ್ ಪೇಜಲ್ಲಿ ಆಗಿರ್ಬೋದು ಅಥವಾ ನನ್ನ ಒಂದು ಪರ್ಸನಲ್ ಐಡಿ ಏನು ಆಕ್ಟರ್ಸ್ ಹರ್ಷಿತಾ ಇದೆ ಅದರಿಂದ ಆಗಿರ್ಬೋದು. ಸೊ ತುಂಬ ಕಮೆಂಟ್ಸ್ಗಳು ನಾನು ಹಾಕಿ ಪೋಸ್ಟ್ ಹೇಗಿದೆ ಅಂತ ಹೇಳ್ತಾ ಇರಲಿಲ್ಲ, ಕಮೆಂಟ್ಸ್ ಮಾಡ್ತಾ ಇದ್ದೀನಿ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ರೀಸನ್ನು ಓಕೆ, ರೀಸನ್ ಏನಿಲ್ಲ, ಚಾನಲ್ ವೈಸ್ ನನ್ನ ಚಾನಲ್ ಒಂದು ದೇವರ ಸೀನ್ ಮಾಡುವಂಥದ್ದು, ಮನೆಗೆ ಗೆಸ್ಟ್ಗಳೆಲ್ಲ ಬರೋಂಥ ಒಂದು ಸೀನ್ ಸ್ನೀಕ್ ಪಿಕ್ ಥರ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆ್ಯಂಡ್ ರೀಸನ್ ಅಪ್ಲೋಡ್ ಮಾಡಿದ್ದೀನಿ. ಕಲರ್ಸ್ ಚಾನಲ್ನ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ, ನನಗೆ ಖುಷಿನೇ ಇದೆ. ಯಾಕೆಂದರೆ ನನ್ನ ಮೊದಲನೇ ಹೆಜ್ಜೆ ಮಜಾ ಭಾರತ. ನಮಸ್ತೆ ಸ್ಮೈಲ್ ಪ್ಲೀಸ್. ಓಕೆ, ನಗಣ ಅದಷ್ಟು ದಿನ ಹೌದು ನಾನು ಕಟ್ಟಂಥ ಪಾತ್ರ, ಅಂದರೆ ಚಾನಲ್ ಕಟ್ಟಂಥ ಪಾತ್ರಕ್ಕೆ ನಾನು ಜೀವ ತುಂಬಿರೋ ಪಾತ್ರ, ನಿಮ್ಮೆಲ್ಲರ ಪ್ರೀತಿಯ ಪಾತ್ರ. ಅದರಿಂದ ಸ್ವಲ್ಪ ಆಚೆ ಬಂದಾಗ ಹೌದು ಬೇಜಾರಿದೆ ಇರುತ್ತೆ. ನನ್ನದು ಅಲ್ದಿರೋ ತಪ್ಪಿಗೆ ನಾನು ಆ ಪಾತ್ರನ ಇನ್ನೊಬ್ಬರಿಗೆ ಬಿಟ್ಕೊಟ್ಟಿದ್ದೀನಿ. ಎಸ್, ರೀಸನ್ನು ನಾನು ಕಲರ್ಸ್ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಆ ಕಮೆಂಟು ನನಗೆ ಮಾತ್ರ ತೋರಿಸ್ತಾ ಇತ್ತು. ಬಟ್ ಏನು ಟೆಕ್ನಿಕಲ್ ಇಶ್ಯೂ ಅಂತ ನನಗೆ ಗೊತ್ತಿಲ್ಲ. ಅದು ಬೇರೆ ಅಕೌಂಟ್ ಅವರು ಚೆಕ್ ಮಾಡಿದ್ರೆ ಆ ಕಮೆಂಟ್ ಕಾಣಿಸ್ತಾ ಇಲ್ಲ. ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದೇನೋ. ಸೊ ಹಾಗಾಗಿ ಲೈವ್ ಬಂದು ಮಾತಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಚಾನಲ್ ವೈಸ್ ನನಗೇನು ಬೇಜಾರಿಲ್ಲ, ಖುಷಿನೇ ಇದೆ. ಕಲರ್ಸ್ ಕನ್ನಡದಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನನ್ನ ಮನೆಯವರು ಸಂದೀಪ್ ಆಚಾರ್, ಅವರು ಕೂಡ ಕಲರ್ಸಲ್ಲಿ ರೈಟರ್. ಸೊ ನನ್ನ ಮೊದಲನೇ ಹೆಜ್ಜೆ ಮಜಾ ಬರ್ತಾ ಕೂಡ ಅದು ಕಲರ್ಸ್ ಕನ್ನಡನೇ. ಸೊ ಕಲರ್ಸ್ ಕನ್ನಡಗೆ ನನಗೆ ಆದ ಒಂದು ಎಮೋಷನಲ್ ಕನೆಕ್ಷನ್ ಇದೆ ನನಗೆ ಪರ್ಸ್ನಲಿ ನನಗೆ. ಸೊ ಚಾನಲ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಚಾನಲ್ನ ನನ್ನ ರೈಟರ್ ಜಯಮ್ಮ ಆಗಿರ್ಬೋದು, ನಮ್ಮ IP ಜಿತೇಶ್ ಸರ್ ಆಗಿರ್ಬೋದು, ಇನ್ನೂ ರೈಟರು ಮತ್ತು ಇನ್ನೊಬ್ಬರು ಸುದರ್ಶ್ ಸರ್, ನನಗೆ ಹೆಸರು ನೆನಪಿಲ್ಲ. ಸೊ ಪ್ರತಿಯೊಬ್ಬರ ಮೇಲೂ ನನಗೆ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ನನ್ನ ಡೈರೆಕ್ಟರ್ ವಿಶ್ವಾಸ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಜಯಮಾತಾ ಕಂಬೈನ್ಸ್ ಮಿಲನ ಪ್ರಕಾಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು. ರೀಸನ್ ಇಷ್ಟೇ, ಬೇರೆ ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ತಿದ್ದರಿಂದ ಮಾಡ್ತಿದ್ರು ಕೂಡ ಇದಕ್ಕೆ ಹೆಚ್ಚಿನ ಟೈಮ್ ಕೊಟ್ಟೆ. ಬಟ್ ಅವರು ಆದರೂ ಕೂಡ ರೀಪ್ಲೇಸ್ ಅಂತ ಮಾಡ್ಲಿಕ್ಕೆ ನೋಡಿದ್ರು. ಬಟ್ ಪ್ರತಿ ಸಲ ವಿಷಯ ಗೊತ್ತಾದಾಗ ಓಕೆ ನನ್ನ ಪಾತ್ರ ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಅದನ್ನೆಲ್ಲ ಸಹಿಸಿಕೊಂಡು ಹೋದೆ. ಅದು ಸತತವಾಗಿ ರೀಪ್ಲೇಸ್ ಅಂತ ಹೋಗ್ತಿರ್ಬೇಕಾದ್ರೆ ಅದು ಹೆಚ್ಚಿನ ಟೈಮ್ ನಾನು ಇಲ್ಲೇ ಕೊಟ್ಟಿರುವಾಗ ರೀಪ್ಲೇಸ್ ಅಂತ ವಿಷಯ ಕೇಳಿದಾಗ ನನಗೆ ಸೊ ಚಾನಲ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಚಾನಲ್ನ ನನ್ನ ರೈಟರ್ ಜಯಮ್ಮ ಆಗಿರ್ಬೋದು, ನಮ್ಮ IP ಜಿತೇಶ್ ಆಗಿರ್ಬೋದು, ಇನ್ನೂ ರೈಟರು ಮತ್ತು ಇನ್ನೊಬ್ಬರು ಸುದರ್ಶ್ ಸರ್, ನನಗೆ ಹೆಸರು ನೆನಪಿಲ್ಲ. ಸೊ ಪ್ರತಿಯೊಬ್ಬರ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ನನ್ನ ಡೈರೆಕ್ಟರ್ ವಿಶ್ವಾಸ ನಾನು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಜಯಮಾತಾ ಕಂಬೈನ್ಸ್ ಮಿಲನ ಪ್ರಕಾಶ್ ನಾನು ಥ್ಯಾಂಕ್ ಯು ಹೇಳಬೇಕು. ರೀಸನ್ ಇಷ್ಟೇ, ಬೇರೆ ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ತಿದ್ದರಿಂದ ಮಾಡಿದ್ರು ಕೂಡ ಇದಕ್ಕೆ ಹೆಚ್ಚಿನ ಟೈಮ್ ಕೊಟ್ಟೆ. ಬಟ್ ಅವರು ಆದರೂ ಕೂಡ ರೀಪ್ಲೇಸ್ ಅಂತ ಮಾಡ್ಲಿಕ್ಕೆ ನೋಡಿದ್ರು. ಬಟ್ ಪ್ರತಿ ಸಲ ವಿಷಯ ಗೊತ್ತಾದಾಗ ಓಕೆ ನನ್ನ ಪಾತ್ರ ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಅದನ್ನೆಲ್ಲ ಸಹಿಸಿಕೊಂಡು ಹೋದೆ. ಅದು ಸತತವಾಗಿ ರೀಪ್ಲೇಸ್ ಅಂತ ಹೋಗ್ತಿರ್ಬೇಕಾದ್ರೆ ಅದು ಹೆಚ್ಚಿನ ಟೈಮ್ ನಾನು ಇಲ್ಲೇ ಕೊಟ್ಟಿರುವಾಗ ರೀಪ್ಲೇಸ್ ಅಂತ ವಿಷಯ ಕೇಳಿದಾಗ ನನಗೆ ಯಾರಿಗೆ ಹೇಗೆ ತಗೋತಿದ್ರು ಗೊತ್ತಿಲ್ಲ, ನನಗೆ ಅದು ಬೇಜಾರಾದಂಥ ವಿಷಯ. ಯಾಕೆಂದರೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಿದ್ದೀನಿ, ರಾಧಿಕಾ ಮಾಡ್ತಾ ಇದ್ದೀನಿ. ಅಲ್ಲಿ ಟೀಮ್ ಅವರು ಕೇಳೋರು ಹೆಚ್ಚಿನ ಟೈಮ್ ಅಲ್ಲೇ ಕೊಡ್ತಾ ಇದ್ದೀರಾ ಅಂತ. ಅದು ಕೂಡ ಹೆಚ್ಚಿನ ಟೈಮ್ ನಾನು ಲಕ್ಷ್ಮೀ ಬಾರಮ್ಮಗೆ ಕೊಟ್ಟೆ. ಯಾಕೆಂದರೆ ಇದು ತುಂಬ ಒಳ್ಳೆ ಪಾತ್ರ.
ಇಂಥ ಪಾತ್ರ ನಾನು ಆದಷ್ಟು ಜೀವ ತುಂಬಬೇಕು, ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ನನ್ನ ಪ್ರೀತಿಯ ನನಗೆ ತುಂಬ ಕನೆಕ್ಷನ್ ಇರುವಂತಹ ಚಾನಲ್. ಅದರ ಬೇರೆ ಚಾನಲ್ ಬಗ್ಗೆ ನಾನು ನೆಗೆಟಿವ್ ಮಾತಾಡ್ತಿಲ್ಲ. ಕಲಾವಿದರಿಗೆ ಎಲ್ಲ ಲಕ್ಷ್ಮಿ ಅವರ ಜೊತೆ ಮಾತಾಡಬೇಕು ಒಂದು ಚಾನ್ಸ್ ಕೊಡಿ. ಅವರ ಒಂದು ಅಫಿಷಿಯಲ್ ಐಡಿ ಹೋಗಿ ಮಾತಾಡಿ ನೀವು. ಎಸ್, ಇದು ರೀಸನ್. ಪದೇ ಪದೇ ಅದು ರಿಪೀಟ್ ಆಗ್ತಿರ್ಬೇಕಾದ್ರೆ ಅದಂತ ನಾನು ಪ್ರೊಡಕ್ಷನ್ ತಪ್ಪಾಗಿ ನಾನು ಮಾತಾಡಲ್ಲ. ಏನು ಹೇಳಬೇಕು, ಎಸ್ ರೀಸನ್ ಇದೆ. ಸೊ ನನಗೆ ಅವ್ರಿಗೂ ತೊಂದರೆ ಆಗೋದು ಬೇಡ, ಅವರಿಂದ ನನಗೂ ಬೇಜಾರಾಗೋದು ಬೇಡ ಅಂತ ಹೇಳಿ ನಾನು ಈ ವಿಷಯನ ಚಾನಲ್ಗೆ ಹಾಗೆ ಪ್ರೊಡಕ್ಷನ್ ಇದು ರೀಸನ್ ಅಂತ ಹೇಳಿ ನಾನು ಪಾತ್ರದಿಂದ ಆಚೆ ಬಂದೆ. ಅದು ಬಿಟ್ಟು ಯಾರ ಮೇಲೆ ನನಗೆ ಬೇಜಾರಿಲ್ಲ, ಏನಿಲ್ಲ. ರೀಸನ್ ಅದೇ ಒಂದು ಮಾತು ವಿಷಯ ತಲುಪಿಸಿ ಅವರು ರಿಪ್ಲೇಸಿಗೆ ನೋಡಬೇಕಿತ್ತು, ಬಟ್ ಅದು ಆ ಕಡೆಯಿಂದ ಆಗಿಲ್ಲ. ಹಾಗಾಗಿ ನಾನು ಬ್ಲೇಮ್ ಮಾಡಲ್ಲ. ತುಂಬ ಒಳ್ಳೆ ಪ್ರೊಡಕ್ಷನ್ ವಿನಾನ ಪ್ರಕಾಶ್ ಸರ್, ಅವ್ರ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ತುಂಬ ಒಂಥರ ಟೆಕ್ನಿಷಿಯನ್ ಅಂತೂ ಅವರು ದೇವರಿದ್ದಂಗೆ ವಿನಾನ ಪ್ರಕಾಶ್ ಸರ್. ಸೊ ಅವ್ರ ಬಗ್ಗೆ ನನಗೆ ಹೇಳಕ್ಕಾಗದಷ್ಟು ಗೌರವ ಇದೆ. ಜೈಮಾತಾ ಕಂಬೈನ್ಸ್ ಅಂದರೆ ಅದೊಂದು ಎಲ್ಲರಿಗೂ ಏನೋ ಒಂದು ಖುಷಿ ಕೊಡುವಂತಹ ಪ್ರೊಡಕ್ಷನ್ ಅದು. ಸೊ ಆ ಪ್ರೊಡಕ್ಷನ್ಗೆ ನಾನು ಇಷ್ಟು ದಿನ ಕೆಲಸ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಅದಕ್ಕೆ ನಾನು ವಿನಾನ ಪ್ರಕಾಶ್ ಸರ್ ಜೈಮಾತಾಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಕಲರ್ಸ್ ಕನ್ನಡ ಥ್ಯಾಂಕ್ ಯು ಹೇಳ್ತೀನಿ. ಎಸ್, ರಿಪ್ಲೇಸ್ ಮಾಡೋದಕ್ಕೆ ನೋಡಿದಂಥ ವಿಷಯ ನನಗೆ ಅದು ಸತತವಾಗಿ ನೋಡಿದಂಥ ವಿಷಯ ಬೇಜಾರಾಗಿ ಓಕೆ ಇನ್ನೂ ಬೇಡ ಅಂತ ಹೇಳಿ ನಾನು ಆಚೆ ಬಂದಿಬಿಟ್ಟೆ. ಯಾರ ಬಗ್ಗೆ ಯಾರು ಜಗಳ ಮಾಡ್ಕೊಂಡು ಬಂದಿಲ್ಲ ಅಥವಾ ಯಾರು ತೊಂದರೆ ಕೊಟ್ಟು ಬಂದಿಲ್ಲ, ಏನೂ ಇಲ್ಲ. ಕ್ಲಿಯರ್ ಕಟ್ ಆಗಿ ಚಾನಲ್ ಹತ್ರ ಮತ್ತು ಪ್ರೊಡಕ್ಷನ್ ಹತ್ರ ಮಾತಾಡಿ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿ ನಾನು ಆಚೆ ಬಂದಿದ್ದು. ಸೊ ದಯವಿಟ್ಟು ಯಾರು ನೆಗೆಟಿವ್ ಆಗಿ ಸ್ಪೆಂಡ್ ಮಾಡಬೇಡಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಪ್ರೀತಿ ಮುಂದೆ ಬರುವಂತಹ ನನ್ನ ಪ್ರಾಜೆಕ್ಟ್ಸ್ ಇದೆ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ಆಕ್ಟರ್ ಸಾಕ್ಷಿತಾ ಅಂತಲೇ ನೀವು ಇಟ್ಟಿದ್ದೀನಿ. ತುಂಬ ಇಷ್ಟ ಕಣಪ್ಪ ನೀವು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಸ್ ಮ್ಯಾಚ್ ಯು ನಿಮ್ಮ ಹತ್ರ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಬಿಡಿ, ನಿಮ್ಮ ಪಾತ್ರ ಲೈಕ್ ನೀವೇ ಸಾಕಿ. ಥ್ಯಾಂಕ್ ಯು ಸೋ ಮಚ್. ರೀಸನ್ ಇಷ್ಟೇ, ಯಾರ ಮೇಲೂ ಕೋಪ ಇಲ್ಲ, ಯಾಕಂದ್ರೆ ನಾನು ಜಗಳ ಮಾಡಿಲ್ಲ.